ಫೈನಾನ್ಸ್ ಕಮಿಷನ್ ವರದಿ ಕೊಟ್ಟಿದ್ದಾರೆ. ಅದು ಭಾಳ ಎಷ್ಟು ವಾಲ್ಯೂಮ್ ಕೊಟ್ಟಿದ್ದಾರೆ, 3 ವಾಲ್ಯೂಮ್ ಕೊಟ್ಟಿದ್ದಾರೆ. ಭಾಳ ಅತ್ಯುತ್ತಮವಾದಂಥ ವರದಿ. ಬಹುಶಃ ಅಂಥ ವರದಿ ಇಷ್ಟರವರೆಗೆ ಬಂದಿರಲಿಕ್ಕೆ. ಅದರ ಬಗ್ಗೆ ಚರ್ಚೆ ಮಾಡಿ ಅನುಷ್ಠಾನ ಆಗಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ, ಆಗ್ರಹ ಮಾಡಲಿಕ್ಕೆ ನಿಮ್ಮ ಅಭಿಪ್ರಾಯ ಮಾಜಿ ಮುಖ್ಯಮಂತ್ರಿ ಚುನಾವಣೆ ಅದು ಕಾನ್ಸ್ಟಿಟ್ಯೂಷನ್ಗೆ ಚುನಾವಣೆ ಆಗಲೇಬೇಕು. ಅಸೆಂಬ್ಲಿಗೆ ಯಾವ ರೀತಿಯಲ್ಲಿ ಚುನಾವಣೆ ಆಗ್ತದೆ, ಪಾರ್ಲಿಮೆಂಟ್ಗೆ ಯಾವ ಅದೇ ರೀತಿಯಲ್ಲಿ ಚುನಾವಣೆ ಪಂಚಾಯತ್ ವ್ಯವಸ್ಥೆಯು ಕೂಡ ಅಥವಾ ಮುನ್ಸಿಪಾಲಿಟಿ ಕೂಡ ಆದಾಯ ವರದಿ ಆದ ಕೂಡಲೇ ಆಗಬೇಕು. ಇಲ್ಲದಿದ್ದರೆ ಅದಕ್ಕೆ ನಾನು ಹೇಳಿದೆ ಗ್ರ್ಯಾಂಟ್ ಬಿಡುಗಡೆ ಮಾಡಬೇಕು. ಮುಖ್ಯವಾಗಿ ಮೊದಲನೇದಾಗಿ ಇದು ಏರ್ಪಾಟ್ ಮಾಡಿದ್ದು ಇದರ ಬಗ್ಗೆ ಪಂಚಾಯತ್ ರಾಜ್ ಸದಸ್ಯರಿಗೆ, ಸಾಮಾನ್ಯ ಜನರಿಗೆ ರಾಜ್ಯ ಹಣಕಾಸು ಆಯೋಗ ಮತ್ತು ಕೇಂದ್ರ ಹಣಕಾಸಿನ ಆಯೋಗದ ಏನು ಜವಾಬ್ದಾರಿ ಏನು ಮತ್ತು ಅದರಿಂದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದರ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇದು ವ್ಯವಸ್ಥೆ ಮಾಡಿದೆ. ಯಾಕಂದರೆ ಇದು ಭಾಳ ಟೆಕ್ನಿಕಲ್ ಸಬ್ಜೆಕ್ಟ್. 16 ಫೈನಾನ್ಸ್ ಕಮಿಷನ್ ಇರಲಿ, ಸ್ಟೇಟ್ ಫೈನಾನ್ಸ್ ಕಮಿಷನ್ ಇರಲಿ, ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗಲ್ಲ. ಸೊ ಸಾಮಾನ್ಯವಾಗಿ ಜನರಿಗೆ ಅರ್ಥ ಆದಂಗೆ ಒಂದು ಪ್ರಾರಂಭ ಮಾಡಬೇಕಂತ ಈ ಸೆಮಿನಾರನ್ನು ಏರ್ಪಾಡು ಮಾಡ್ತಾರೆ. ಸರ್, ಇದರಲ್ಲಿ ಪಂಚಾಯತ್ ಸದಸ್ಯರಿಗೆ 16 ಫೈನಾನ್ಸ್ ಕಮಿಷನ್ ಮೂಲಕ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಆಗಿದೆ. 73-74ನೇ ತಿದ್ದುಪಡಿ ನಂತರ ಸಂವಿಧಾನ ಸೆಂಟರ್ನಲ್ಲಿ ತಿದ್ದಿ ಸೆಂಟ್ರಲ್ ಕನ್ಸಾಲಿಡೇಟೆಡ್ ಫಂಡ್ನಿಂದ ಕೇಂದ್ರ ಹಣಕಾಸು ಆಯೋಗಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅದರಿಂದ ಹಣ ತಗೊಂಡು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕೊಡಬೇಕು. ಉದ್ದೇಶ ಏನು? ಸಬಲೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಮತ್ತು ಅದಕ್ಕೆ ತಕ್ಕಂತೆ ಸಪೋರ್ಟ್ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ವರದಿ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು. ಅದು ಹೋದರೆ ಮಾತ್ರ ಅವರು ಅಲ್ಲಿಂದ ಹಣ ಬಿಡುಗಡೆ ಮಾಡ್ತಾರೆ. ಮತ್ತು ಇನ್ನೂ ಒಂದು ಮುಖ್ಯವಾದ ಕಂಡೀಷನ್ ಏನು ಹಾಕಿದ್ದಾರೆ ಕೇಂದ್ರ ಹಣಕಾಸಿಗೆ ಹೋಗಿದ್ರೆ ಎಲೆಕ್ಷನ್ಸ್ ಆಗಬೇಕು. ಅಧಿಕೃತವಾದ ಚುನಾಯಿತ ಪ್ರತಿನಿಧಿಗಳು ಸ್ಥಾನದಲ್ಲಿ ಇರಬೇಕು. ಅದು ಇಲ್ಲದೆ ಹೋದರೆ ಅನುದಾನ ಬಿಡುಗಡೆ ಮಾಡಬಾರ್ದು. ಇದೀಗ ಯಾಕೆ ಮಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತದ ವಿಕೇಂದ್ರೀಕರಣ ಸರಿಯಾಗಿ ಆಗಬೇಕು. ಅದಕ್ಕೆ ತಕ್ಕಂತೆ ಹಣಕಾಸಿನ ಬಿಡುಗಡೆ ಕೂಡ ಸರಿಯಾಗಾದರೆ ಹಳ್ಳಿ ಮಟ್ಟದಲ್ಲಿ